ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸ್ಟಡಿ ಸರ್ಕಲ್. ಇವತ್ತು ರ್ಯಾಂಕಿಂಗ್ ಟೆಸ್ಟು ಪಾರ್ಟ್ 2 ಕ್ವಿಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಡ ಮಾಡೋದಕ್ಕೆ ಬನ್ನಿ ಕ್ವಿಜ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್: 10 ಜನರು ಇರುವ ಒಂದು ಸಾಲಿನಲ್ಲಿ ಎ ಎಡದಿಂದ 3ನೇ ಸ್ಥಾನವಾದರೆ ಬಲದಿಂದ ಎನ ಸ್ಥಾನ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 7, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ 8. ನೆಕ್ಸ್ಟ್ ಕ್ವಶನ್: 55 ವಿದ್ಯಾರ್ಥಿಗಳ ತರಗತಿಯಲ್ಲಿ ಅಜಯ್ ಅವರು ಶ್ರೇಣಿಯ ಮೇಲಿನಿಂದ 28ನೇ ಸ್ಥಾನ ಪಡೆದಿದ್ದರೆ ಕೆಳಗಿನಿಂದ ಅವರ ಸ್ಥಾನ ಎಷ್ಟು? ಆಪ್ಷನ್ ಎ 25, ಆಪ್ಷನ್ ಬಿ 28, ಆಪ್ಷನ್ ಸಿ 26, ಆಪ್ಷನ್ ಡಿ 24. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ 28. ನೆಕ್ಸ್ಟ್ ಕ್ವಶನ್: ರಮ್ಯಾ 46 ವಿದ್ಯಾರ್ಥಿಗಳಲ್ಲಿ 22ನೇ ಶ್ರೇಯಾಂಕ ಪಡೆದಿದ್ದಾಳೆ. ಕೊನೆಯಿಂದ ಅವಳ ಶ್ರೇಯಾಂಕ ಎಷ್ಟು? ಆಪ್ಷನ್ ಎ 25, ಆಪ್ಷನ್ ಬಿ 23, ಆಪ್ಷನ್ ಸಿ 29, ಆಪ್ಷನ್ ಡಿ 32. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ 25. ನೆಕ್ಸ್ಟ್ ಕ್ವಶನ್: 57 ವಿದ್ಯಾರ್ಥಿಗಳ ತರಗತಿಯಲ್ಲಿ ರೇಷ್ಮಾ ಮತ್ತು ಪ್ರವೀಣ ಮೇಲಿನಿಂದ 9ನೇ ಮತ್ತು 13ನೇ ಸ್ಥಾನದಲ್ಲಿದ್ದಾರೆ. ತರಗತಿಯಲ್ಲಿ ಕೆಳಗಿನಿಂದ ಅವರ ಸ್ಥಾನ ಏನು? ಆಪ್ಷನ್ ಎ 45 ಮತ್ತು 49, ಆಪ್ಷನ್ ಬಿ 43 ಮತ್ತು 47, ಆಪ್ಷನ್ ಸಿ 49 ಮತ್ತು 45, ಆಪ್ಷನ್ ಡಿ 40 ಮತ್ತು 44. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ 49 ಮತ್ತು 45. ನೆಕ್ಸ್ಟ್ ಕ್ವಶನ್: 77 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ರಾಕೇಶ್ ಮತ್ತು ದಿನೇಶ್ ಮೇಲಿನಿಂದ 22 ಮತ್ತು 45ನೇ ಶ್ರೇಯಾಂಕದಲ್ಲಿದ್ದಾರೆ. ಹಾಗಾದರೆ ಕೆಳಗಿನಿಂದ ಅವರ ಶ್ರೇಯಾಂಕ ಎಷ್ಟು? ಆಪ್ಷನ್ ಎ 56 ಮತ್ತು 33, ಆಪ್ಷನ್ ಬಿ 57 ಮತ್ತು 42, ಆಪ್ಷನ್ ಸಿ 42 ಮತ್ತು 57, ಆಪ್ಷನ್ ಡಿ 33 ಮತ್ತು 56. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ 56 ಮತ್ತು 33. ಹೀಗೆ ಉಪಯುಕ್ತವಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.